ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವೀಟ್ ಏನು ಸ್ವೀಟ್ ಅಂತಂದು ನೋಡಂಬರ್ರಿ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ. ಮಾಡೋಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಫಸ್ಟಿಂದ ಎಂಡ್ವರೆಗೆ ನೋಡಿ ಸ್ಟಾರ್ಟ್ ಮಾಡಿರಿ. ಈಸಿ ಮತ್ತು ಲಘುನ ಆಗಂಥದ್ದು. ಇದು ಫಸ್ಟ್ ಬೆಲ್ಲ ಕರಗಿಸ್ಕೊಳಕಂತೀನಿ ರೀ. ಕಲರ್ ಯಾಕೆ ಚೇಂಜ್ ಆಗೈತೆ ಗೊತ್ತಿಲ್ಲ. ಸ್ವಲ್ಪ ಈ ಸರ್ತ ಬೆಲ್ಲ ಭಾಳ ಕಲರ್ ಅಂದ್ರೆ ಭಾಳ ವೇರಿಯೇಷನ್ ಬಂದಿತ್ತು. ನೋಡ್ರಿ, ಇದು ಸ್ವಲ್ಪ ಬೆಲ್ಲ ಕರಗಿಸಿ ನೀರಾಗ ಫಸ್ಟ್ ನೆನೆ ಇಟ್ಟಿದ್ದೆ. ಆಮೇಲೆ ಅಂದ್ರೆ ಲಘು ಗ್ಯಾಸ್ ಮ್ಯಾಗ ಇಟ್ರೆ ಲಘು ಕರಗ್ತೈತೆ ಅಂತಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಫೋರ್ನ ನೀರಾಗ ನೆನೆ ಇಟ್ಟಿದ್ದೆ. ಆಮ್ಯಾಗ ಅದು ಕರಗಿಂದಾಗ ಗ್ಯಾಸ್ ಮ್ಯಾಗಿಟ್ಟು ಅದನ್ನ ಸೋಸಿ ಮತ್ತು ಈಗ ಗ್ಯಾಸ್ ಮ್ಯಾಗ ಇಟ್ಟೀನಿ. ಇದು ಸ್ವಲ್ಪ ಹಿಂಗೆ ಇನ್ನೊಂದು ಗ್ಯಾಸ್ ಮ್ಯಾಗ ಸಣ್ಣ ಉರಿಯಾಗಿದ್ದನ್ನ ಪಾಕ ಮಾಡೋಕೆ ರೆಡಿ ಮಾಡೇನ್ರಿ. ಈಗ ನೆಕ್ಸ್ಟ್ ತುಪ್ಪದಾಗ ಹುರ್ಕೊಳಂಥ ಐಟಮ್. ತುಪ್ಪ ಒಂದಿಷ್ಟು ಸ್ವಲ್ಪ ಜಾಸ್ತಿನ ಹಾಕ್ರಿ, 1-2 ಸ್ಪೂನ್. ಉಳಿದ್ರನ್ನ ಏನು ಆಗಂಗಿಲ್ಲ, ಅದನ್ನು ಮತ್ತೆ ಬೇಕಂದ್ರೆ ನಾವು ಸ್ವೀಟ್ಗೆ ಹಾಕ್ಬೋದು, ಬೇಡಂದ್ರೆ ಬಿಡ್ಬೋದು. ಇದು ತುಪ್ಪ ಎಲ್ಲ ಸ್ವಲ್ಪ ಕರಗಿಂದಾಗ ನೋಡ್ರಿ ಡ್ರೈ ಫ್ರೂಟ್ಸ್ ತೊಗೊಂಡಿನಿ. ಬಾದಾಮಿ ಮತ್ತು ಗೋಡಂಬಿ ಉತ್ತತ್ತಿ. ಇದು ಫುಲ್ ಫಸ್ಟ್ ಎಣ್ಣೆ ಒಳಗೆ ಬರೀ 2 ತೊಗೊಂಡಿನಿ. ಈಗ ಗೋಡಂಬಿ ಮತ್ತು ಬಾದಾಮಿ ಫಸ್ಟ್, ಯಾಕಂದ್ರೆ ಇದು ಲಘು ಫ್ರೈ ಆಗಿಬಿಡ್ತೈತಿ. ಇಲ್ಲಾಂದ್ರೆ ಬಾದಾಮಿ ಸ್ವಲ್ಪ ಲೇಟ್ ಆಗುತ್ತಲ್ಲ, ಹಾಗಾಗಿ ಎಲ್ಲ. ಈಗ ಉತ್ತತ್ತಿ ನೋಡ್ರಿ, ಉತ್ತತ್ತಿ ಸಣ್ಣ ಕಟ್ ಮಾಡಿಕೊಂಡೆ ಇದ್ರಾಗ, ಇಲ್ಲಾಂದ್ರೆ ನಾವು ಮಿಕ್ಸರಿಗೆ ಹಾಕ್ಬೋದು. ಯಾಕಂದ್ರೆ ಸ್ವಲ್ಪ ದೊಡ್ಡ ದಪ್ಪಾಗಿತ್ತಂದ್ರೆ ಬಾಯಿಗೆ ಸಿಕ್ಕೊಂತೈತಿ, ಮಕ್ಕಳೆಲ್ಲ ತಿನ್ನೋಕೆ ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ನಾವು ಮಿಕ್ಸರಿನ ಹಾಕ್ಕೋಬೋದು. ನಾನು ಉತ್ತತ್ತಿ ಸ್ವಲ್ಪ 1 ಬಟ್ಲ 2 ಬಟ್ಲ ಅದನ್ನು ಹಾಕಿದ್ರೆ 1 ಬಟ್ಲ ಅಷ್ಟೇ ಉತ್ತತ್ತಿ. ಸಣ್ಣ ಪೀಸ್ ಅಂದರೆ ಭಾಳ ಸಣ್ಣ ಪೀಸ್ ಹಾಕಿದ್ದೆ. ಇದನ್ನೆಲ್ಲ ಹುರ್ಕೊಂಡಿದ್ದನ್ನ ನಾವು ಸಪ್ರೇಟಾಗಿ ಹುರ್ಕೋಬೋದು, ಇಲ್ಲಾಂದರೆ ಎಲ್ಲ ಒಟ್ಟಿಗೆನ ಇದು ಮಾಡ್ಬೋದು. ಯಾವುದು ಲೇಟಾಗಿ ಹುರಿತಾವೋ ಅವನ್ನ ಫಸ್ಟ್ ಹಾಕ್ಕೊಂಡೆ, ಲಘು ಹುರಿ ಅಂತವು ಲಾಸ್ಟ್ಗೆ ಹಾಕ್ಕೊಂಡ್ರೆ ಬೆಟ್ರ್. ಇಲ್ಲಾಂದ್ರೆ ಹೊತ್ತು ಬಿಡ್ತೈತೆ ಅದ ಅಂತಂದು. ಡ್ರೈ ಫ್ರೂಟ್ಸ್ ಎಲ್ಲ ಈಗ ನೋಡಿರಿ ಫಸ್ಟ್ ಎಲ್ಲ ಹುರ್ಕೊಳಕಂತೀನಿ. ನೆಕ್ಸ್ಟ್ ಅಳವೆ ಹಾಕಕಂತೀನಿ. ಈಗ ನಿಮ್ಗೆ ಸ್ವೀಟ್ ಏನಂತಂದು ಐಡಿಯಾ ಬಂದಿರ್ಬೇಕು. ಅಂಟಿನ ಉಂಡೆ. ಹೌದ್ರಿ, ಇದು ಕೊಬ್ಬರಿ ಉಂಡೆ ಮಾಡಕಂತೀನಿ. ಅಳ್ವಿನ ಅಷ್ಟೇ ನೀವು ಜಾಸ್ತಿ ಯೂಸ್ ಮಾಡಿರಿ. ಈಗ ಏನಾಗುತ್ತೆ ರೀ, ಕ್ಯಾಲ್ಸಿಯಂ ಪ್ರಾಬ್ಲಮ್ ಅಂತಾರೆ, ಮತ್ತು ನಡುನೋವು, ಮೈಕೈ ನೋವು, ಇದು ಜಾಯಿಂಟ್ ಪೇನ್ಸ್ ಜಾಸ್ತಿ ಇರ್ತೈತಲ್ಲ, ಅದಕ್ಕಂತ ಆಳ್ವಿ ಬೆಸ್ಟ್ ಹೋಮ್ ರೆಮಿಡಿ ಅನ್ಬೋದು. ಬೆಳಗ್ಗೆ ಏನಿಲ್ಲ ಅಂದ್ರೆ ನಾವು ಬೆಳಗ್ಗೆ ಆಳ್ವಿ ನೆನೆ ಇಟ್ಟು ಬೆಲ್ಲದಾಗ ಮಾಡಿಕೊಂಡು ಕುಡಿದ್ರಂತೂ ಮಸ್ತ್. ಇದನ್ನ ಲಾಸ್ಟ್ ರೆಸಿಪಿ ಹಾಕಿದ್ದೆ ನಾನು, ಇದು ಆಳ್ವಿ ಅಂತೂ ಭಾಳ ಅಂದ್ರೆ ಭಾಳ ಎಲ್ಲ ಚಲೋ ನೋಡ್ರಿ. ಅದ್ರಾಗ ಹೆಣ್ಮಕ್ಳಿಗೆ ಅಂತೂ ಪರ್ಫೆಕ್ಟ್, ಹೇಳಿ ಮಾಡಿಸ್ದಂಗಿದೆ. ಸ್ವೀಟನ್ನ ಏನು ತಿನ್ನಂಗಿಲ್ಲ ಅನ್ನೋರು ಈ ಸ್ವೀಟ್ ಆಳ್ವಿದು ಏನೈತಿ ಅದನ್ನು ತಿಂದ್ರೆ ಚಲೋ. ಈ ಉಂಡೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿಂದ್ರಂತೂ ಭಾಳ ಚಲೋ ರೀ. ಈಗ ಡಿಲಿವರಿ ಟೈಮ್ದಾಗ ಕೊಡ್ತಾರೆ, ಮತ್ತು ಮ್ಯಾಚೋರ್ಡ್ ಹುಡುಗಿರಾಗಿರ್ತಾರಲ್ಲ ಅವಾಗ ಕೊಡ್ತಾರೆ. ಅದು ನಡ ನೋವು ಬರಬಾರ್ದು. ಮತ್ತು ಹೆಣ್ಮಕ್ಳಿಗೆ ಏನಂದರೆ ಆಲ್ಮೋಸ್ಟ್ ಕೆಲಸ ಅಂತ ಜಾಸ್ತಿನೇ ಇರ್ತೈತಿ, ಕೆಲಸ ಕಡಿಮೆ ಇರೋಂಗಿಲ್ಲ ಅವ್ರಿಗೆ. ಇಂಥ ಸ್ವೀಟ್ ತಿಂದ ಗಟ್ಟಿಮುಟ್ಟಿರಲಿ ಅನ್ನೋದಕ್ಕೆ ಹಿರಿಯರು ಹಿಂದಿನ ಕಾಲದಾಗಿಂದ ನೋಡ್ರಿ, ಇದು ಕೊಬ್ಬರಿ ಖಾರ ಅಂತಂದು ಮಾಡ್ಯಾರ. ಅಂಟಿನ ಉಂಡೆ ಮತ್ತು ಆಳ್ವಿ ವಿಶೇಷ ಅಂದ್ರೆ ಏನು ರೀ, ಆಳ್ವಿ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟೇ ಹೆಲ್ತಿಗೆ ಒಳ್ಳೇದು. ಇದು ಆಳ್ವಿ ಏನಂದ್ರೆ ಸ್ವಲ್ಪ ಚಳಿಗಾಲ ಟೈಮ್ದಾಗ ನಾವು ತಿಂದ್ವಿ ಬಾಡಿ ಹೀಟ್ನ ಆಗುತ್ತೆ. ಮತ್ತು ಆ ಟೈಮ್ದಾಗ ನಮ್ಗೆ ಸ್ವಲ್ಪ ನೆಗಡಿ ಜ್ವರ ಜಾಸ್ತಿ ನೋಡ್ರಿ ಬರೋದು ಚಳಿಗಾಲ ಮಳೆಗಾಲದಾಗ. ಇದು ಆಳ್ವಿ ಸ್ವಲ್ಪ ಕುಡಿದ್ರೆ ಆರಾಮಾಗಿರ್ಬೋದು. ಒಂದೊಂದು ಚಹಾ ಕುಡಿಯೋ ಬದಲಿ ಇದು ಆಳ್ವಿ ಕುಡಿದ್ರೆ ಬೆಸ್ಟ್. ಸ್ವಲ್ಪ ಬೆಲ್ಲ ಆಳ್ವಿ ಕುದಿಸ್ಕೊಂಡು ಕುಡಿದ್ರಂತೂ ಹೆಲ್ತಿಗೆ ಭಾಳ ಇದು ಅಂಟು. ಅದು ಕವರ್ನಾಗ ಸ್ವಲ್ಪ ಉಳಿದಿತ್ತು, ಹಾಗಾಗಿ ಅದ್ರಾಗ ಸಣ್ಣಗೆ ಜಜ್ಜಿ ಅದನ್ನ ಹಾಕಿ ನೋಡ್ರಿ. ಅಂಟನ್ನ ಅಷ್ಟು ಭಾಳ ಹೆಲ್ತಿಗೆ ಚಲೋದ. ಇದು ಅಂಟಿನ ಉಂಡೆ ತಿಂಗ್ಳದಾಗ 1 ಸರ್ತಾರ ಮಾಡ್ತೀನಿ ರೀ. ದಿನಕ್ಕೆ 1 ಇಲ್ಲಾಂದ್ರೆ ಅರ್ಧನ ತಿನ್ಬೋದು. ಭಾಳ ಅಂದ್ರೆ ಭಾಳ ಒಳ್ಳೇದು ಹೆಲ್ತಿಗೆ ಅಂತ. ಈಗ ನೋಡ್ರಿ, ಈಗ ಏನು ಮಾಡ್ತಾರೆ ಮಕ್ಕಳು, ಹೊರಗಿಂದ ಜಾಸ್ತಿ ತಿಂತಾರೆ, ಬೇಕ್ರಿ ಐಟಮ್ ಇಷ್ಟಪಡ್ತಾರೆ, ಮತ್ತು ಚಾಟ್ಸ್ ಜಾಸ್ತಿ ತಿಂತಾರೆ. ಅವಾಗ ನೀವು ಈ ಥರ ಸ್ವೀಟ್ ಮಾಡಿಟ್ರೆ ಇದನ್ನು ತಿನ್ನೇನ ಅದನ್ನು ಕೊಡಿಸ್ತೀನಿ ಅಂತಂದು ಅವ್ರಿಗೆ ಡಿಮ್ಯಾಂಡ್ ಮಾಡ್ಬೋದು. ಅವರು ಚಾಟ್ಸ್ ತಿನ್ನಿಸಂತ ನಮ್ಗೆ ಹೆಂಗೆ ಡಿಮ್ಯಾಂಡ್ ಮಾಡ್ತಾರೆ, ನಾವು ಉಲ್ಟಾ ಅವ್ರಿಗೆ ಮಾಡ್ಬೋದು. ಈ ಉಂಡೆ ತಿನ್ನಿ ನಾ ಹೊರಗೆ ಕರ್ಕೊಂಡು ಹೋಗ್ತೀನಿ, ತಿನ್ನಿಸ್ತೀನಿ, ಆಮ್ಯಾಗ ಏನೋ ಮಾಡಿ ಉಂಡೆ ತಿಂದ್ಮ್ಯಾಗ ಏನೋ ಯಾಮರ್ಸ್ಬೋದು ಅವ್ರಿಗೆ. ಇದು ಮಾತ್ರ ಹೆಂಗೋ ಮಕ್ಕಳಿಗೆ ಏನೋ ಮಾಯ ಮಾಡಿ ಇದನ್ನು ತಿನ್ನಿಸ್ಬೇಕು ನೋಡ್ರಿ. ಕೊಬ್ಬರಿ ಉಂಡೆ ಅಂತೂ ಭಾಳ ಚಲೋ. ಈಗ ಅಂಟು ನೋಡ್ರಿ ಸ್ವಲ್ಪ ಇದ್ದಿದ್ದು ಇಷ್ಟೊಂದು ಆತು.
ನಾವು ಅಂಗಡಿ ಒಳಗಂತೂ ಎಲ್ಲ ಕಡೆನೂ ಅವೈಲೇಬಲ್ ಇರ್ತೈತಿ. ಆಳ್ವಿ ಆತು, ಅಂಟು ಆತು, ಅದನ್ನು ಸಣ್ಣ ಪುಡಿ ದಪ್ಪ ದಪ್ಪಗನೇ ಇರ್ತೈತೆ ರೀ ಅದು ಪೀಸ್ ಹಂಗೆ ಹಾಕಿದ್ವಿ ಅಂದ್ರೆ ಇನ್ನೂ ದೊಡ್ಡದಾಗಿ ಅಳ್ಳತೈತಿ. ನಾನು ಜಾಸ್ತಿ ಅಳ್ಳೋದು ಬೇಡ ಅಂತಂದು ಪೀಸ್ ಮಾಡಿ ಭಾಳ ಪುಡಿ ಮಾಡಿ ಹಾಕಿದೆ. ಅಂದರೂ ಇಷ್ಟಕ್ಕೊಂದು ಆತು ನೋಡ್ರಿ ಇದು ತುಪ್ಪ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಇದನ್ನು ಮಾಡಿದ್ವಂದ್ರೆ ಅದು ಪೂರ ಅಳ್ಳತೈತಿ ಅದ್ರಾಗ ತುಪ್ಪದಾಗ. ನಾವು ತುಪ್ಪ ಕಡಿಮೆ ಮಾಡಿ ಸುಮ್ಮನೆ ಕೈ ಆಡಿಸಿದ್ವಿ ಅಂದ್ರೆ ಏನಾಗುತ್ತೆ ರೀ, ಬಾಯಿಗೆ ಕಡ್ಡು ಅಂತಂದು ಬರ್ತೈತಿ. ಹಾಗಾಗಿ ಸ್ವಲ್ಪ ತುಪ್ಪ ಆದಷ್ಟು ಬೇಕಾದ್ರೆ ಆಮೇಲೆ ನಾವು ಅದನ್ನು ತಕ್ಕೊಬೋದು, ಇಲ್ಲಾಂದ್ರೆ ಉಂಡೆಗೆ ಹಾಕ್ಬೋದು, ಇಲ್ಲಾಂದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ನಾನು ನೋಡಿರಿ ಅದು 2 ಸ್ಪೂನ್ ಹಾಕಿನೆಲ್ಲ ನಾವು ಹುರಿಯೋದಕ್ಕೆ ಇದನ್ನು ಹುರಿಯೋದಕ್ಕೆ ಕರೆಕ್ಟಾಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಅನ್ನಿಸ್ತಾ ಹಂಗಿದ್ರನ್ನ ಉಂಡಿನ ಟೇಸ್ಟಾಗಿ ಬರ್ತೈತಿ. ಇವು ಡ್ರೈ ಅನ್ಸಂಗಿಲ್ಲ, ನಾವು ಹಾಕಿರೋಂಥವು ಯಾವ ಡ್ರೈ ಫ್ರೂಟ್ಸ್ ಆಯ್ತು, ಅಂಟು ಆಯ್ತು, ತಾಳ್ವೆ ಆಯ್ತು, ಯಾವುದೋ ಡ್ರೈ ಅನ್ಸಂಗಿಲ್ಲ, ರಸ ಅನ್ನಿಸ್ತೈತಿ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮೆಜರ್ಮೆಂಟ್ ಗೊತ್ತಾಯ್ತು ನಿಮ್ಗೆ ಹುರಿಯಬೇಕಾದ್ರೆ. ಆಳ್ವಿ ಅದ ನೋಡಿರಿ, ಇನ್ನೂ ಸ್ವಲ್ಪ ತುಪ್ಪ ಹಾಕಿದೆ ನಾನು ಮತ್ತು, ಯಾಕಂದ್ರೆ ಇನ್ನೂ ಸ್ವಲ್ಪ ಎಲ್ಲೆಲ್ಲಿ ಒಂದೊಂದು ಈಟು ನಂಗೆ ಹಂಗೆ ಅನ್ಸಾಕಂತಿತ್ತು. ಹಾಗಾಗಿ ಸ್ವಲ್ಪ ತುಪ್ಪ ಇನ್ನೊಂದು ಸ್ಪೂನ್ ಹಾಕಿ ಪೂರ ಅದೆಲ್ಲ ಫುಲ್ ಬಾಯಿಗೆ ಹೆಂಗಂದ್ರಿ ಕ್ರಿಸ್ಟಲ್ ಇರ್ತೈತಿಲ್ಲ ಹಂಗೆ ಅನಿಸ್ತೈತಿ ಸಾಫ್ಟಾಗಿ. ನಾವು ಸ್ವಲ್ಪ ತುಪ್ಪ ಹಾಕಿದ್ವಿ ಅಂದ್ರೆ ಬಾಯಾಗ ಅಂಟು ಸಿಕ್ಕೊತೈತಿ ಮತ್ತು ಹಲ್ಲಿಗೆ ಅಂಟ್ಕೊತೈತಿ. ಅದು ಕಚ್ ಅಂತಂದು ಮಕ್ಕಳಿಗೆ ಇನ್ನೂ ಇರಿಟೇಟ್ ಆಗುತ್ತೆ. ತಿನ್ನೋದು ಒಂದು ಇರಿಟೇಟ್ ಅವ್ರಿಗೆ, ಅಂಥದ್ದೆಲ್ಲ ಇನ್ನೂ ಬಾಯಿ ಸಿಕ್ಕೊಂಡ್ರೆ ಇನ್ನೂ ಇರಿಟೇಟ್ ಆಗುತ್ತೆ. ಹಾಗಾಗಿ ಆದಷ್ಟು ಅದನ್ನ ಪೌಡ್ರ್ ಮಾಡಿ ಹಾಕೋದು ಬೆಸ್ಟ್ ಅನ್ಸುತ್ತೆ ನನಗೆ. ನಾನು ಹಿಂಗೆ ಪುಡಿ ಮಾಡಿ ಹಾಕೀನಿ. ವಿಡಿಯೋನ ಫಸ್ಟಿಂದ ಎಂಡ್ವರೆಗೆ ನೋಡಿರಿ. ಇಷ್ಟೆಲ್ಲ ಮಾಡಿದಾಗ ಈಗ ನೆಕ್ಸ್ಟ್ ಪ್ರೊಸೆಸ್ಸಿನ ಅದು ಏರುಪೇರು ಆಗುತ್ತೆ. ಬಿಗ್ನರ್ಸಿಗೆ ನಾನು ಇದನ್ನು ಮಾಡಿದ್ದೆ. ಯಾರೆಲ್ಲ ಮಾಡೋಕ್ಕೆ ಬರೋಂಗಿಲ್ಲ, ಈಗ ಹೊಸದಾಗಿ ಅಡುಗೆ ಕಲಿತಿರ್ತಾರಲ್ಲ ಅವ್ರಿಗೆ ಎಲ್ಲರೂ ಆಲ್ಮೋಸ್ಟ್ ಮಾಡಿರ್ತಾರೆ. ನಾನು ಬಿಗ್ನರ್ಸಿಗೆ ಅವ್ರಿಗೆ ಅಂತಂದನ ಹಾಕಿದ್ದೆ. ಈಗ ಪಾಕ ತೊಗೊಳೋದು ನಾವೇನು ಮಾಡ್ತೀವಿ, ಉಂಡೆ ಕಟ್ಟೋದಿತ್ತಂದ್ರೆ ಯಾರಾದರೂ ಊರಿಂದ ಬರೋವ್ರಿಗೆ ಕಾಯ್ತೀವಿ, ತವ್ರ ಮನೆಗೆ ಹೋದಾಗ ಅಲ್ಲಿ ಕಟ್ಟಿಸ್ಕೊಂಬರ್ತೀವಿ. ಹಾಗಾಗಿ ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇತ್ತಂದ್ರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಬೋದು. ಈಗಾಗಲೇ ಅದು ಬೆಲ್ಲ ಕರಗಿಸಿ ಸ್ವಲ್ಪ ಪಾಕ ಮಾಡೋಕ್ಕೆ ಸಣ್ಣಗೆ ಇಟ್ಟಿದ್ನಲ್ರಿ, ಮತ್ತು ಈಗ ಅದನ್ನು ಶಿಫ್ಟ್ ಮಾಡಿದ್ದೆ. ನಾನು ಅದು ಹುರಿಯೋದೆಲ್ಲ ತೆಗೆದು ಆ ಒಲೆ ಬಿಟ್ಟು ಇನ್ನೊಂದು ಒಲೆಗೆ ಶಿಫ್ಟ್ ಮಾಡಿ ಅದನ್ನ ಈಗ ಪಾಕ ತೊಗೊಳೋದು ನೋಡಿರಿ. ಮೇನ್ ಐಡಿಯಾ ಇರೋದ ಇಲ್ಲಿ. ಎಷ್ಟು ಈಸಿ ಮಾಡೋದು ತೋರಿಸಿನಂದ್ರಿ ಅಷ್ಟು ಈಸಿ. ಎಂಥವ್ರಿಗೆ ಉಂಡೆ ಮಾಡೋಕ್ಕೆ ಬರೋಂಗಿಲ್ಲ ಅಂತಂದು ಟೆನ್ಷನ ಮಾಡ್ಕೋಬೇಡ್ರಿ. ವಿಡಿಯೋ ಮಾತ್ರ ಫಸ್ಟಿಂದ ಎಂಡ್ವರೆಗೆ ನೋಡಿರಿ. ಏನರ ನಡ್ಬರ್ಕ್ ಟಿಪ್ಸ್ ಹೇಳ್ತಿರ್ತೀನಿ, ಏನರ ತೋರಿಸಿರ್ತೀನಿ. ಹಾಗಾಗಿ ವಿಡಿಯೋ ಅಂತ ಸ್ಕಿಪ್ ಮಾಡಿಬಿಡ್ರಿ, ಫಸ್ಟಿಂದ ಎಂಡ್ವರೆಗೆ ನೋಡಿರಿ. ಅದ್ರ ಬಗ್ಗೆ ಏನನ್ನೋದು ಗೊತ್ತಾಗುತ್ತೆ. ಈಗ ಬೆಲ್ಲ ಸ್ವಲ್ಪ ಕೈ ಆಡಿಸ್ಕೊತಾನೆ ಇರ್ಬೇಕು, ಇಲ್ಲ ಅಂದ್ರೆ ತಳ ಏನು ಹೊತ್ಕೊಳಂಗಿಲ್ಲ. ಇದು ಪಾಕ ಒಂದು ವೇಳೆ ಜಾಸ್ತಿ ಬಂತಂದ್ರೆ ಆವಾಗ ಮತ್ತು ಒಂದು ಹೋಗಿ ಒಂದಾಗುತ್ತೆ. ಹಂಗಾಗಿ ಸ್ವಲ್ಪ ಅದನ್ನು ಕೈ ಆಡಿಸ್ಕೊತ ಅಲ್ಲೇ ಇರ್ಬೇಕು. ಉಂಡೆ ಆಗೋವ್ರಿಗಂತೂ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ಒಂದು ಕಡೆ ಏನು ಮಾಡಿದ್ನೇನೆ, ಏಲಕ್ಕಿ ಮತ್ತು ಜಾಕಾಯಿ ಎರಡು ಸ್ವಲ್ಪ ಪೌಡ್ರ್ ಮಾಡಿಕೊಂಡೆ. ಅಲ್ಲಿವರೆಗೂ ಇದು ಗ್ಯಾಸ್ ಮ್ಯಾಗ ಇತ್ತು. ಸ್ವಲ್ಪ ಎಲ್ಲ ಇನ್ನೂ ಪಾಕ ಬಂದಿಲ್ಲ. ಈಗ ನೋಡಿರಿ ಸ್ವಲ್ಪ ಗಟ್ಟಿ ಹಾಕಂತೈತಿ, ನೋಡ್ಬೋದು ನೀವು. ಫಸ್ಟೆಲ್ಲ ನೀರಿತ್ತು, ಈಗ ಸ್ವಲ್ಪ ಗಿದ ಅನಿಸ್ತೈತಿ. ಹಿಂಗೆ ಬುರುಗ್ ಬರ್ಬೇಕು ಕೊಡ್ರಿ. ಮ್ಯಾಗ ಬಂದು ಅದೆಲ್ಲ ಪೂರ ಬುರುಗ್ ಹೋತಂದ್ರೆ ಅವಾಗ ಉಂಡೆ ಕಟ್ಟೋದು. ಇದು ನಮಗೇನಂದ್ರಿ, ಉಂಡೆ ಕಟ್ಬೇಕಾದ ಟಿಪ್ಸ್ ಏನಂದ್ರೆ ಇದು, ನಮಗೆ ಪಾಕ ತೊಗೊಳಕ್ಕೆ ಬರಲಿಲ್ಲ ಅಂದ್ರೆ ಒಂದು ವೇಳೆ ಇದು ಬುರುಗೆಲ್ಲ ಪೂರ ಹೋಗಿ ಫುಲ್ ತಣ್ಣಗೆ ನೀರಾಗತ್ತಂದ್ರೆ ಗಟ್ಟಿ ಮತ್ತು ತಣ್ಣಗಲ್ಲ ಆತಂದ್ರೆ ಆವಾಗ ನಾವು ಉಂಡೆ ಕಟ್ಬೋದು. ಪಾಕ ಬಂದೈತೆ ಅಂದಂಗೆ
ಇಲ್ಲ ಅಂದ್ರೆ ನಾನು ರೆಗ್ಯುಲರಾಗಿ ಹೆಂಗೆ ಮಾಡ್ತೀನಿ ಹಂಗೆ ಮಾಡೀನಿ ರೀ. ಅದನ್ನೇನು ನೋಡಲ್ಲ, ಪಾಕ ಅಂತೂ ಕಂಪಲ್ಸರಿಯಾಗಿ ನೋಡ್ತೀನಿ. ಅದು ಹೆಂಗೆ ನೋಡ್ತೀನಿ ಅಂದ್ರೆ ಒಂದು ಬಟ್ಲದಾಗ ನೀರು ಹಾಕೋರಿ. ಫಸ್ಟ್ ಸ್ವಲ್ಪ ನೀರು ಇಲ್ಲಿ ತೋರಿಸ್ತೀನಿ ನೋಡಿರಿ. ಇದು ನಾನು ರೆಗ್ಯುಲರಾಗಿ ಮಾಡ್ಬೇಕಾದ್ರೆ ಇದೇ ಈಸಿ ಮೆಥಡ್. ಪಾಕ ಹೆಚ್ಚು ಕಡಿಮೆ ಆಗಲ್ಲ, ಏನಾಗಲ್ಲ, ಪರ್ಫೆಕ್ಟಾಗಿ ಬರ್ತೈತಿ. ಈಗ ನೋಡಿರಿ, ಒಂದು ಬಟ್ಲದಾಗ ನೀರು ಹಾಕ್ಕೊಂಡಿನಿ. ಸ್ವಲ್ಪ ಒಂದೆರಡು ಹನಿ ಹಾಕಿದ್ರೆ ಗೊತ್ತಾಗುತ್ತೆ. ನೀರಾಗ ಅದು ಪೂರ ಕರಗ್ತಂದ್ರೆ ಇನ್ನೂ ಪಾಕ ಬಂದಿಲ್ಲ ಅಂದಂಗೆ. ಸ್ವಲ್ಪ ಏನಾದರೂ ಗಟ್ಟಿ ಹಾಕಂತೈತೆ ಅಂದ್ರೆ ಇನ್ನೂ ಸ್ವಲ್ಪ ಬರ್ಬೇಕು ಅಂದಂಗೆ. ಈಗ ನೋಡಿರಿ, ಮತ್ತೆ ಇನ್ನೊಮ್ಮೆ ನೋಡಾಕಂತೀನಿ ನಾನು. ಈಗ ಸ್ವಲ್ಪ ಉಂಡೆ ಹಾಕಂತೈತಿ. ಅದು ಅವಾಗ ಏನಾಯ್ತು, ನೀರಾಗ ಕರಗಿಬಿಡ್ತು ಪಾಕ ಇಷ್ಟು. ಈಗ ನೋಡಿರಿ, ಸ್ವಲ್ಪ ಬರಾಕಂತೈತಿ. ಆವಾಗ ಗೊತ್ತಾಗಬೇಕು ಇನ್ನೂ ಸ್ವಲ್ಪ ಆತಂದ್ರೆ, ಪೂರ ಇನ್ನೂ ಸ್ವಲ್ಪ ಗಟ್ಟಿ ಬಂತಂದ್ರೆ ಅಲ್ಲಿಗೆ ನಾವು ಉಂಡೆ ಕಟ್ಬೋದು, ಕರೆಕ್ಟಾಗಿ ಪಾಕ ಬಂದೈತೆ ಅಂದಂಗೆ. ಹಿಂಗೆ ಕೈ ಆಡ್ಸ್ಕೊಂತಿರ್ಬೇಕು ರೀ. ಭಾಳ ಪಾಕ ದಪ್ಪಗಾಗುತ್ತೆ ಅವಾಗ. ನೀರಿದ್ದೆಲ್ಲ ನೀರು ಹೋಗಿ ಬರೀ ಬೆಲ್ಲ ಅಷ್ಟ ಉಳಿದು ದಪ್ಪ ಆಗುತ್ತೆ. ಅವಾಗ ನಾವು ನೀರಾಗ ಹಾಕಿದ್ವಿ ಅಂದ್ರೆ ದುಂಡಾಗ ಉಂಡೆ ಆಗುತ್ತೆ. ಆವಾಗ ನಾವು ಕೊಬ್ಬರಿ ಹಾಕಿ ಎಲ್ಲ ಸಾಮಾನು ಹಾಕಿ ಉಂಡೆ ಕಟ್ಬೋದು.